ಜೈ ಶ್ರೀ ಗುರುದೇವ್. ನಾನು ಡಾಕ್ಟರ್ ನಂದೀಶ್ ವಿ, ನೆಫ್ರಾಲಜಿಸ್ಟ್. ಕಳೆದ 3 ವರ್ಷಗಳಿಂದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ಹಾಗೂ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಕೃಪಾ ಕಟಾಕ್ಷದಿಂದ ಈ ಆಸ್ಪತ್ರೆಯಲ್ಲಿ ನಾವು ಸಕ್ಸಸ್ಫುಲ್ ಆಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಹಾಗೂ ಕಿಡ್ನಿಗೆ ಸಂಬಂಧಪಟ್ಟ ಎಲ್ಲ ರೀತಿಯ ಕಾಯಿಲೆಗಳಿಗೆ ಸೂಕ್ತ ಮತ್ತು ಕರೆಕ್ಟಾದ ಚಿಕಿತ್ಸೆಯನ್ನು ನಾವು ಕೊಡ್ತಿದ್ದೇವೆ. ಅತಿ ಕಡಿಮೆ ದರದಲ್ಲಿ ಮತ್ತು ನಾವು ಬೆಂಗಳೂರು ಮತ್ತು ಮೈಸೂರಲ್ಲಿ ದೊರೆಯುವಂಥ ಎಲ್ಲ ತರಹದ ಚಿಕಿತ್ಸೆಗಳು ಇಲ್ಲಿ ದೊರೆಯುತ್ತಿದ್ದೇವೆ. ನಾನು ಈಗ ನಿಮಗೆ ತಿಳಿಸೋದೇನೆಂದರೆ, ಈಗ ಬೇಸಿಗೆ ಕಾಲ ಶುರು ಆಗೋದ್ರಿಂದ ಕಿಡ್ನಿ ಸ್ಟೋನ್ಸ್ ತುಂಬ ಜಾಸ್ತಿ ಕಾಣಲ್ಪಡುತ್ತೆ. ಮತ್ತು ಕಿಡ್ನಿ ಸ್ಟೋನ್ ಇರೋರಿಗೆ ನೋವು ಉಂಟಾಗುತ್ತೆ ಮತ್ತು ತುಂಬ ತೊಂದರೆ ಆಗುತ್ತೆ. ಅವರ ಎಮರ್ಜೆನ್ಸಿಗೆ ಬಂದು ಆಪ್ರೇಷನ್ನು ಅವೆಲ್ಲ ಮಾಡಿಸ್ಕೊಳ್ಬೇಕಾಗತ್ತೆ. ಅದರಿಂದ ಕಿಡ್ನಿ ಸ್ಟೋನ್ ಯಾರಿಗೆ ಬರುತ್ತೆ ಮತ್ತು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಕಿಡ್ನಿ ಸ್ಟೋನ್ ಅಂದರೆ ನಮ್ಮ ದೇಹದಲ್ಲಿ ಯೂರಿನ್ ಪಾಸ್ ಮಾಡಿದಾಗ ಅದರಲ್ಲಿ ಸ್ಟೋನ್ ಫಾರ್ಮೇಷನ್ ಮಾಡೋ ಅಂಶಗಳು ಜಾಸ್ತಿ ಇದ್ದು ನೀರಿನ ಅಂಶ ಕಡಿಮೆ ಆದವ್ರಿಗೆ ಕಿಡ್ನಿ ಸ್ಟೋನ್ಸ್ ಬರುತ್ತೆ. ಮತ್ತು ನೀರನ್ನು ಸರಿಯಾಗಿ ಸಮಯಕ್ಕೆ ಸರಿಯಾದ ಕ್ವಾಂಟಿಟಿಯಲ್ಲಿ ಕುಡಿದೇ ಇರೋರಿಗೆ ಕಿಡ್ನಿ ಸ್ಟೋನು ಸಾಮಾನ್ಯವಾಗಿ ಬರುತ್ತೆ. ಕೆಲವರಿಗೆ ಹೆರಿಟರಿ ಕಾಯಿಲೆಯಿಂದ ಕೂಡ ಕಿಡ್ನಿ ಸ್ಟೋನ್ ಬರುತ್ತೆ. ಇದನ್ನು ಹೇಗೆ ತಡೆಗಟ್ಟಬಹುದು ಅಂದರೆ, ಒಂದು ಆಹಾರ ಪದ್ಧತಿ, ಹೈ ಆಕ್ಸಲೇಟ್ ಕಂಟೈನಿಂಗ್ ಫುಡ್ಸ್ ಅಂದರೆ ಲೀಫಿ ವೆಜಿಟಬಲ್ಸು ಮತ್ತು ಬೀನ್ಸು, ಪೊಟ್ಯಾಟೊ ಮತ್ತು ಬದನೆಕಾಯಿ, ಹೈ ಆಕ್ಸಲೇಟ್ ಕಂಟೈನಿಂಗ್ ಚಾಕ್ಲೇಟ್ಸು, ಡಾರ್ಕ್ ಚಾಕ್ಲೇಟ್ಸು, ಇದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ಮತ್ತು ನಾವು ಇದನ್ನು ತಿನ್ನಲೇಬೇಕಂದ್ರೆ ಅದನ್ನು ಕ್ಯಾಲ್ಸಿಯಂ ಕಂಟೈನಿಂಗ್ ಫುಡ್, ಯೋಗಾರ್ಟು, ಮಿಲ್ಕ್ ಅದ್ರ ಜೊತೆ ಕೂಡಿ ತಿಂದಾಗ ಆಕ್ಸಲೇಟ್ ಅಬ್ಸಾರ್ಪ್ಷನ್ ಕಮ್ಮಿಯಾಗಿ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಕಮ್ಮಿ ಆಗುತ್ತೆ. ಮತ್ತು ನಾವು ಇವೆಲ್ಲ ನಿಯಮಿತವಾಗಿ ಸೇವನೆ ಮಾಡಬೇಕು. ಮತ್ತು ನೀರು, ನಾವು ದಿನಕ್ಕೆ ಮಿನಿಮಮ್ 2.5 to 3 ಲೀಟ್ರಷ್ಟು ನೀರು ಕುಡಿಬೇಕು. ಮತ್ತು ನಮ್ಮದು ಯೂರಿನ್ ಯಾವಾಗ ಪಾಸ್ ಮಾಡಿದ್ರು ಕೂಡ ಅದು ಕಲರ್ಲೆಸ್ ಆಗಿರಬೇಕು, ಆ ಥರ ಪಾಸ್ ಮಾಡಬೇಕು. ಮತ್ತು ರಾತ್ರಿ ಅಟ್ಲೀಸ್ಟ್ 1 to 2 ಸಲ ಎದ್ದು ಯೂರಿನ್ ಪಾಸ್ ಮಾಡೋ ಥರ ನೀರು ಕುಡಿಯಬೇಕು. ಮತ್ತು ರಾತ್ರಿ ಮಲಗೋ ಟೈಮಲ್ಲೂ ನೀರು ಕುಡಿದು ಮಲಕಬೇಕು. ಏನಕ್ಕೆ ನಮ್ಗೆ ಯಾವಾಗಲೂ ಕಿಡ್ನಿ ಸ್ಟೋನ್ಸ್ ಪೇಯ್ನ್ ಬರೋದು ಅರ್ಲಿ ಮಾರ್ನಿಂಗ್ ಬರುತ್ತೆ. ತುಂಬ ಕ್ರೂಷಿಯೇಟಿಂಗ್ ಪೇಯ್ನ್ ಇರುತ್ತೆ ಮತ್ತು ಜೀವ ಹೋಗೋಷ್ಟು ಭಯ ಆಗೋ ಥರ ಇರುತ್ತೆ. ಮತ್ತು ನಮಗೆ ಕಿಡ್ನಿ ಸ್ಟೋನ್ಸ್ ಇದೆ ಅಂತ ಏನಾಗಿ ಗೊತ್ತಾದರೆ ತಕ್ಷಣ ವೈದ್ಯರ ಹತ್ರ ಬಂದು ಚಿಕಿತ್ಸೆ ಪಡೋದು. ಸಣ್ಣದಾಗಿದ್ದರೆ ನೀರಿನ ಜಾಸ್ತಿ ಕುಡಿಯೋದು, ಕೆಲವು ಮಾತ್ರೆಗಳಿಂದ ಕರಗಿಸ್ಬೋದು ಮತ್ತು ಯೂರಿನ್ಲಿ ಹೋಗೋ ಥರ ಮಾಡ್ಬೋದು. ಬೈ ಚಾನ್ಸ್ ದಪ್ಪಾಗಿದೆ ಅನ್ನೋ ಅಬ್ಸ್ಟ್ರಕ್ಷನ್ ಇದ್ದರೆ ಆಗ ನಾವು ಸೂಕ್ತ ಚಿಕಿತ್ಸೆ ಪಡೆಯೋದ್ರಿಂದ ನಾವು ಕಿಡ್ನಿ ಸ್ಟೋನ್ಗೆ ಅದು ಸಂಪೂರ್ಣ ನಿವಾರಣೆಯನ್ನು ಪಡೆಯಬಹುದು. ಅದರಿಂದ ಕಿಡ್ನಿ ಸ್ಟೋನಿಂದ ಆಗುವಂಥ ಪ್ರಾಬ್ಲಮ್ಗಳು ಏನಂದರೆ, ಯೂರಿನ್ ಇನ್ಫೆಕ್ಷನ್ ಆಗುತ್ತೆ, ಪದೇ ಪದೇ ಇನ್ಫೆಕ್ಷನ್ ಆಗ್ತಾ ಇರುತ್ತೆ, ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಕಿಡ್ನಿಯಿಂದ ಕೀವು ಆಗುತ್ತೆ ಮತ್ತು ಕಿಡ್ನಿನ ತೆಗೆಯಬೇಕಾದಂಥ ಸಂದರ್ಭ ಬರುತ್ತೆ. ಅದರಿಂದ ನಾವು ತಕ್ಷಣವೇ ಕಿಡ್ನಿ ಸ್ಟೋನ್ ಅಂತ ಗೊತ್ತಾದ ತಕ್ಷಣ ನಾವು ಬಂದು ಚಿಕಿತ್ಸೆ ಪಡೆಯಬೇಕು. ಅದೇ ರೀತಿ ನಮ್ಮ ಈ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಎಲ್ಲ ತರಹದ ವ್ಯವಸ್ಥೆಗಳಿವೆ. ಅತ್ಯಾಧುನಿಕ ಚಿಕಿತ್ಸೆಗಳಾದ RIRS, ಲಿಥೋಟ್ರಿಪ್ಸಿ ಅವೆಲ್ಲ ಇಲ್ಲಿ ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆ ಚುಂಚನಗಿರಿಯಲ್ಲಿ BG ನಗರದಲ್ಲಿ ದೊರೆಯುತ್ತೆ. ಅಂದರೆ ನೀವೆಲ್ಲರೂ ಬಂದು ಇದರ ಸದುಪಯೋಗ ಪಡಿಸ್ಕೋಬೇಕಂತ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.